ಒಂದು ಹೇಳಿಕೆ ಇದೆಯಲ್ಲ, ಒಂದು ಬಾಲಿಶವಾದ ಹೇಳಿಕೆ, ಅವರ ವ್ಯಕ್ತಿತ್ವವನ್ನ ಅವರ ನಡತೆಯನ್ನ ತೋರಿಸುವಂತ ಹೇಳಿಕೆ ನಿನ್ನೆ ಸೂರಜ್ ರೇವಣ್ಣ ಕೊಟ್ಟಿರೋಂತ ಒಂದು ಹೇಳಿಕೆ. ಪ್ರಭಾವಿಗಳು ಏನು ಒಂದು 2-3 ಬಾರಿ ಸಚಿವರಾಗಿ ಒಂದು 5-6 ಬಾರಿ ಶಾಸಕರಾಗಿ ಮಾತಾಡೋರ್ತಾರಲ್ಲ, ವಾಗ್ಮಿಗಳ ತರ, ಪ್ರಭಾವಿ ಅಲ್ಲ ಮೇಧಾವಿ ರಾಜಕಾರಣಿಗಳ ತರ ಮಾತಾಡಿದ್ದಾರೆ. ಇನ್ನು ಒಂದ್ಸಲಿ ಆಗಿರೋದು ವಿಧಾನ ಪರಿಷತ್ ಸದಸ್ಯರು. ಅಟ್ಲೀಸ್ಟ್ ನಾನು ಒಂದು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೀನಿ, ಗ್ರಾಸ್ ರೂಟ್ ಇಂದ ರಾಜಕೀಯವಾಗಿ ಬಂದಿದ್ದೀನಿ, ಇವತ್ತು MP ಆಗಿದ್ದೀನಿ. ಅವ್ರು ಏಕಾಏಕಿ ಅವರ ಕುಟುಂಬದ ಹೆಸರು ಮೇಲೆ ಅಚಾನಕ್ ಆಗಿ ಬಂದಿರೋದು MLC ಆಗಿ ಅವರು ಏಕಾಏಕಿ ಉದ್ಭವ ರೀತಿಯಲ್ಲಿ ಎದ್ದು ಬಂದಿದ್ದು ಅವರು MLC ಚುನಾವಣೆಯಲ್ಲಿ. ಇವತ್ತವರೆಗೂ MLC ಚುನಾವಣೆ ಆಗಿದೆಯಲ್ಲ, 7 ಕ್ಷೇತ್ರದಲ್ಲಿ ಯಾವ್ದಾದ್ರು ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ಒಂದು ಸಭೆ ಮಾಡಿದಾರಾ? ಹೇಳ್ತಿದಾರಲ್ಲ, ನನಗಂತೂ ಹೇಳ್ತಿದ್ದೀನಲ್ಲ, ಈ ಒಂದು ಬೆಳವಣಿಗೆ ಏನು ಕೊಟ್ಟಿದ್ದಲ್ಲ, ವೈಯಕ್ತಿಕವಾಗಿ ಬೇಜಾರಾಗಿದೆ. ರಾಜಕೀಯವಾಗಿ ನಾವು ಅವರು ಎದುರಾಳಿ, ಯಾವುದೇ ವಿಷಯದಲ್ಲಿ ನಾನು ಬಗ್ಗವನಲ್ಲ. ನಾನೇನು ಒಂದು ಹೋರಾಟದಿಂದ ಬಂದಿರುವಂಥವನು. ನಾನು ಬರೀ ನಮ್ಮ ತಾತನ ಹೆಸರು ಹೇಳ್ಕೊಂಡು ಕುಟುಂಬದಿಂದ ಬಂದಿರೋನಲ್ಲ. ಬರೀ ನಮ್ಮ ತಾತನ ಹೆಸರು ಹೇಳ್ಕೊಂಡು ಬಂದಿದ್ರೆ ನಾನು ಇವತ್ತು ನಿಮ್ಮ ಮುಂದೆ ಸಂಸದನಾಗಿ ಬರೋಕ್ಕಾಗ್ತಿರ್ಲಿಲ್ಲ. ಒಂದು ಹೋರಾಟ ಮನೋಭಾವದಿಂದ, ಒಂದು ಗ್ರಾಸ್ ರೂಟ್ ಏನಂತಾರೆ, ಕಷ್ಟದಿಂದ ಮೇಲ್ ಬಂದಿರೋವಂಥ ವ್ಯಕ್ತಿ ನಾನು. ಅಂಥವ್ಗೆ ಹೇಳಿರೋದು ಇದು ಒಂದು ವಿಷಾದನೀಯ, ಜೊತೆಗೆ ಒಂದು ಬೇಜಾರಂತನೂ ವಿಷಯ. ಈ ತರ ಮಾತಾಡಿದ್ದಾರೆ ಅಂತ ಇದ್ದವ್ರ ಬಗ್ಗೆ ಮಾತಾಡ್ಲಿ. ನಾವು ಗೌರವಾನ್ವಿತ ದೇವೇಗೌಡರ ಬಗ್ಗೆ ಯಾವತ್ತಾದ್ರೂ ಏನಾದ್ರು ಮಾತಾಡಿದೀವಿ? ಅವ್ರ ತಾತ ಅವ್ರ ಬಗ್ಗೆ ಇವತ್ತು ಅವ್ರ ಮೇಲೆ ತುಂಬಾ ಗೌರವ ಇದೆ. ನಾನು ಹೇಳ್ತಾ ಇದ್ದೀನಲ್ಲ, ದೇವೇಗೌಡರಾಗಿರ್ಬೋದು, ಪುಟ್ಟಸ್ವಾಮಿ ಗೌಡರಾಗಿರ್ಬೋದು, ಶ್ರೀಕಂಠಯ್ಯ ಅವರಾಗಿರ್ಬೋದು, ಈ 3 ಜನ, ಮತ್ತೆ HN ನಂಜೇಗೌಡರಾಗಿರ್ಬೋದು, ಇನ್ನೂ ಹಲವಾರು ರಾಜಕಾರಣಿಗಳು ಹಿರಿಯರಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಯಾರಿಗೂ ಅರ್ಹತೆ ಇಲ್ಲ, ನಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ ಅದ್ರಗಳ ಬಗ್ಗೆ ಮಾತಾಡಲಿಕ್ಕೆ. ಆದರೆ ಏಕಾಏಕಿ ಇವರು ನಮ್ಮ ತಾತ ಅವ್ರ ಹೆಸರನ್ನ ಇವತ್ತು ನಿನ್ನೆ ತಗೊಂಡಿದ್ದಾರೆ, ಜೊತೆಗೆ ಯಾವುದೇ ಪುರಾವೆ ಇಲ್ಲದೆ ತಗೊಂಡಿದ್ದಾರೆ. ಅದು ಯಾವತ್ತಾಗಿದೆ, ಆ ನಡೆದಲ್ಲಿ ಇವರು ಏನು ವಯಸ್ಸಲ್ಲಿ ಇದೆ ಅನ್ನೋದನ್ನ ನೀವು ಅವರು MLC ಕೇಳಬೇಕಾಗ್ತದೆ. ನೀವು ಯಾವ ವಯಸ್ಸಲ್ಲಿ ಇದ್ದೀರಿ, ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾ ಅಂತ.